ಹಂಸ ನಿನ್ನಲ್ಲಿ ನೀನು ಭವ ಪಾಶಮುಕ್ತನಾಗಿ ಹರಿಯನ್ನು ಕೂಡೋ ಹಂಸ ನಿನ್ನಲ್ಲಿ ನೀನು ಭವ ಪಾಶಮುಕ್ತನಾಗಿ ಹರಿಯನ್ನು ಕೂಡೋ ಹಂಸ ನಿನ್ನಲ್ಲಿ ನೀನು ಪಾಶಮುಕ್ತನಾಗಿ ಹರಿಯನ್ನು ಕೂಡೋ ಹಂಸ ನಿನ್ನಲ್ಲಿ ಪಕ್ಕಗಳೆರಡುಂಟು ನಿನಗೆ ನೀ ಹೋಗು ಹೋಗುವೆ ಮೂರು ಪಂಚರದೊಳಗೆ ಪಕ್ಕಗಳೆರಡುಂಟು ನಿನಗೆ ನೀ ಹೋಗು ಹೋಗುವೆ ಮೂರು ಪಂಚರದೊಳಗೆ. ಸ್ವಾಭಾವಿಕವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಪಕ್ಕಗಳೆರಡುಂಟು ಅಂತಂದಾಗ ಇಲ್ಲಿ ಆತ್ಮಕ್ಕೆ ಜೀವಾತ್ಮ ಮತ್ತು ಪರಮಾತ್ಮ ಈ ಅರ್ಥವನ್ನ ದರ್ಶನಾಂತರು ಕಲ್ಪಿಸ್ತಾರೆ. ಮತ್ತು ಹೊಕ್ಕು ಹೋಗುವೆ ಮೂರು ಪಂಚರದೊಳಗೆ ಅಂತಂದಾಗ ಇಲ್ಲಿ ಎರಡು ರೀತಿ ಅಂದ್ರೆ ನಮ್ಮ ಕಾಯ, ದೇಹ, ಸ್ಥೂಲ ಕಾಯ, ಸೂಕ್ಷ್ಮ ಕಾಯ, ಕಾರಣ ಕಾಯ ಇಂಥದ್ದು ಅನ್ಕೊಳ್ಬಹುದು. ಅಥವಾ ಮನುಷ್ಯನ ಸ್ವಾಭಾವಿಕ ಅವಸ್ಥೆಗಳಾದಂತಹ ಜಾಗೃತ, ಸ್ವಪ್ನ, ಸುಷುಪ್ತಿ ಇದನ್ನು ಮೂರು ಪಂಚರ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಈ ಮೂರು ಪಂಚರಗಳಲ್ಲಿ ಈ ಆತ್ಮ ಮತ್ತು ಜೀವಾತ್ಮಗಳು ಹೊಕ್ಕಿ ಹೋಗುವಂಥದ್ದು ಅಂತ ಹೇಳಬೇಕು. ಪಕ್ಕಗಳೆರಡುಂಟು ನಿನಗೆ ನೀ ಹೋಗು ಹೋಗುವೆ ಮೂರು ಪಂಚರದೊಳಗೆ ಲೆಕ್ಕವಿಲ್ಲದ ದಾರಿ ನಿನಗೆ ಲೆಕ್ಕವಿಲ್ಲದ ದಾರಿ ನಿನಗೆ ನೀ ಸಿಕ್ಕಿದೆಯೋ ಮಾಯಾ ಪಾಶದೊಳಗೆ ಲೆಕ್ಕವಿಲ್ಲದ ದಾರಿ ನಿನಗೆ ನೀ ಸಿಕ್ಕಿದೆಯೋ ಮಾಯಾ ಪಾಶದೊಳಗೆ ಹಂಸ ನಿನ್ನಲ್ಲಿ ನೋಡೋ ಭವ ಪಾಶಮುಕ್ತನಾಗಿ ಹರಿಯನ್ನು ಕೂಡೋ ಹಂಸ ನಿನ್ನಲ್ಲಿ ನೀನು ಹಬ್ಬದ ಸವಿಗೆ ನೀ ಬಂದೆ ಹಬ್ಬದ ಸವಿಗೆ ನೀ ಬಂದೆ ಬರು ಕೊಬ್ಬಿಲಿ ಕಾಲದೆ ವಿಷಗುಳು ಬಿಟ್ಟೆ ಹಬ್ಬದ ಸವಿಗೆ ನೀ ಬಂದೆ ಬರು ಕೊಬ್ಬಿಲಿ ಕಾಲದೆ ವಿಷಗುಳು ಬಿಟ್ಟೆ ದಿಬ್ಬಣದಲ್ಲಿ ಮೈಯ ಮರೆತೆ ನೀ ಒಬ್ಬನೇ ಹೋಗಿ ಕಾಲಕ್ಕೆ ಗುರಿಯಾದೆ ದಿಬ್ಬಣದಲ್ಲಿ ಮೈಯ ಮರೆತೆ ನೀ ಒಬ್ಬನೇ ಹೋಗಿ ಕಾಲಕ್ಕೆ ಗುರಿಯಾದೆ ನೀ ಒಬ್ಬನೇ ಹೋಗಿ ಕಾಲಕ್ಕೆ ಗುರಿಯಾದೆ ಹಂಸ
ನಿನ್ನಲ್ಲಿ ನೋಡು